ಆಯ್ತು, ಓಕೆ. ಸಮೀಕ್ಷೆ ನಡೀತಾ ಇದೆ ಅನ್ನೋದು ಎಷ್ಟು ಸರಿ ಸಮೀಕ್ಷೆ ಇನ್ನೂ ಕೂಡ ಶುರುವಾಗಿಲ್ಲ ಸರ್. ಇದನ್ನ ಅವೈಜ್ಞಾನಿಕವಾಗಿ ನಡೀತಾ ಇದೆ ಅಂತ ನಾವು ಖಂಡಿತವಾಗಿ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಯಾಕೆ ಅಂದ್ರೆ ಇಡೀ ಇಂಡಿಯಾದಲ್ಲೇ ಡಿಜಿಟಲಿ ಸೈಬರ್ಲಿ ಟೆಕ್ನಾಲಜಿ ನಾವೇ ನಂಬರ್ 1 ಕರ್ನಾಟಕ. ನಮ್ಮಲ್ಲಿರೋ ರಿಸೋರ್ಸು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಅಷ್ಟು ರಿಸೋರ್ಸ್ ಇರೋಂಥ ಸ್ಟೇಟ್ ನಮ್ಮ ಹತ್ರ. ಆಲ್ಮೋಸ್ಟ್ ಎಲ್ಲರೂ ಎಜುಕೇಟೆಡ್, ಎಲ್ಲರೂ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ಆಮೇಲೆ ಯಾವುದೇ ಒಂದು ಆಯೋಗ ರಚನೆ ಮಾಡಿದ್ರೆ R&D ಟೀಮ್ ಅಂತ ಇರ್ತದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಆಮೇಲೆ ನಿಮಗೆ ಅದು ಏನು ಸರ್ವೆ ಮಾಡ್ತಾ ಇರ್ತಾರಲ್ಲ, ಅದು ಆದ್ಮೇಲೂ 2-3 ಆಪ್ಷನ್ಸ್ ಇಟ್ಟಿರ್ತಾರೆ ನಿಮಗೆ. ಆನ್ಲೈನಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಇದೆ, ತುಂಬಾ ಆಪ್ಷನ್ಸ್ ಇದೆ. ಇಲ್ಲಿ ತುಂಬ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇವಾಗ ಎಷ್ಟು ಟೆಕ್ನಾಲಜಿ ನಾವು ಡೆವಲಪ್ ಆಗಿದ್ದೀವಿ ಅಂದರೆ, ಸರ್ವರ್ಸು ಟೈಮ್ಸ್ ಬಿಸಿ ಆಗಿರೋದು ನಿಜ, ನಾನು ಅದು ಒಪ್ಕೋತೀನಿ. ಅದನ್ನು ಡೆವಲಪ್ ಮಾಡೋಕ್ಕೆ ಅವಕಾಶ ಇರ್ತದೆ. ಈಗ ಏನಾಗಿದೆ ಅಂದರೆ, ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ನಮ್ಮದು ಆಧಾರ್ ಬಂದಾಗ ಇದೇ ಆಧಾರ್ನ BJP ಅವರು ಅದನ್ನು ದೂಷಿಸಿದ್ರು. ಬೇಡ, ಇದು ಸರಿ ಇಲ್ಲ. ನೀಲ್ಕೇಣಿಯವರು ಅದನ್ನು ತುಂಬ ಶ್ರಮಪಟ್ಟು ಅದನ್ನು ತಗೊಬಂದು ಇಡೀ ದೇಶ ದಯವಿಟ್ಟು 100 ಕೋಟಿ ಜನರಿಗೆ ತಲುಪೋ ಥರ ಒಂದು ಟೆಕ್ನಾಲಜಿನ ಅವ್ರು ರೀಚ್ ಮಾಡಿದರು. ಇವತ್ತು ಆ ಬೇಸ್ ಮೇಲೇ ಎಲ್ಲ ಇಡೀ ಇಂಡಿಯಾದ ಪಬ್ಲಿಕ್ಸ್ ಎಷ್ಟು ಜನ ಎಲ್ಲ ಕಂಪ್ಲೀಟ್ ಐರಿಸಿಂದ ಹಿಡ್ಕೊಂಡು ಫಿಂಗರ್ ಪ್ರಿಂಟಿಂದ ಹಿಡ್ಕೊಂಡು ಬರ್ತಾ ಇದೆ. ಅಷ್ಟು ಟೆಕ್ನಾಲಜಿ ಡೆವಲಪ್ ಮಾಡಿದಂಥ ಸ್ಟೇಟ್ ನಮ್ಮದು. ಇದೊಂದು ಯಾವುದೋ ಒಂದು ಸಣ್ಣದೊಂದು ಸರ್ವೆ ಮಾಡೋಕ್ಕೆ ಆಗಲ್ಲ ಅಂತ ಅಂದರೆ ಇದು ಅವೈಜ್ಞಾನಿಕ ಅಂತ ಯಾರು ಹೇಳ್ತಾರೆ? ಅದು 100% ತಪ್ಪು. ವೈಜ್ಞಾನಿಕವಾಗಿ ಆಗುತ್ತೆ, ಕಾಯಬೇಕು, ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಇದು ಸಂಪೂರ್ಣವಾಗಿ ಯಶಸ್ಸು ಆಗಬೇಕು. ಇಲ್ಲಿ ಏನು ಅವಶ್ಯಕತೆ ಇದೆ ರಾಜ್ಯದ ಜನರಿಗೆ ಅದು ತಲುಪಬೇಕು, ಸಿಗಬೇಕು. ಇದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೀನಿ. ಇದು ಅವೈಜ್ಞಾನಿಕ ಅಂತ ಹೇಳೋದು ಮೂರ್ಖತನದ ಪರಮಾವಧಿ ಅಂತ ನನ್ನ ವಾದ.